ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿ ಪ್ರಿಯಾ. ನಾನಿವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ. ಹಾಗೆ ಇವತ್ತು ಡೈಲಿ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡೋಣ ಅಂತ ಹೇಳಿ ಬೆಡ್ಡೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳಿರೋದ್ರಿಂದ ತುಂಬ ಅಂದರೆ ತುಂಬ ಗಲೀಜಾಗಿರುತ್ತೆ. ಏಕೆಂದರೆ ಅವರು ಬಂದು ಕುಣಿಯೋದು, ಧೂಳು ಕಾಲಲ್ಲಿ ಕುಣಿಯೋದು ಮತ್ತು ಪೇಪರೆಲ್ಲ ಚೆಲ್ಲಿ ತುಂಬ ಅಂದರೆ ತುಂಬ ಗಲೀಜು ಮಾಡಿದರು. ಎಷ್ಟು ಗಲೀಜು ಮಾಡಿದರು ಅಂದರೆ ವ್ಯಾಕ್ಯೂಮಲ್ಲಿ ಕ್ಲೀನ್ ಮಾಡಿದ್ರು ಕೂಡ ಅದು ಕ್ಲೀನ್ ಆಗ್ತಾ ಇರಲಿಲ್ಲ. ಅಷ್ಟೊಂದು ಗಲೀಜು ಮಾಡಿದರು. ಅದನ್ನು ವ್ಯಾಕ್ಯೂಮ್ ಮಾಡಿ ನಾನು ಬೆಡ್ ಸ್ಪ್ರೆಡ್ನ ಹಾಕ್ತಾಯಿದ್ದೀನಿ. ಹಾಗೆ ಪಿಲ್ಲೋ ಕವರ್ನೆಲ್ಲ ಹಾಕಿ ನಾನು ನನ್ನ ಡೇನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ರಜೆ ಇರೋದ್ರಿಂದ ಮಕ್ಕಳಿಗೆ ಲಂಚ್ ಬಾಕ್ಸು ಇವೆಲ್ಲ ಏನೂ ಇಲ್ಲದೆ ಇರೋದ್ರಿಂದ ನಾನು ಈಸಿಯಾಗಿ ಇರಲಿ ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ಬೇಗನೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಉಪ್ಪಿಟ್ಟು ಮಾಡಿದ್ದೆ. ಅದಾದಮೇಲೆ ಮಕ್ಕಳಿಗೆ ಸ್ವಲ್ಪ ಹಣ್ಣನ್ನು ಹಿಡಿದು ಕೊಟ್ಟೆ. 11 ಗಂಟೆ ಆಗಿತ್ತಲ್ಲ, ಅವರು ಹಣ್ಣನ್ನು ತಿಂದು ಆಟ ಆಡಿ ಬರೋ ಅಷ್ಟರಲ್ಲಿ ನಾನು ಅಡುಗೆ ಮಾಡೋಣ ಅಂತ ಹೇಳಿ ತುಂಬ ಈಸಿಯಾಗಿ ಬೇಗ ಆಗುವಂತಹ ಅಡುಗೆ ಮಾಡ್ತಾಯಿದ್ದೀನಿ. ವೆರಿ ಸಿಂಪಲ್, ಅನ್ನ, ಮುದ್ದೆ, ಸಾಂಬಾರು ಬಂದು ನಾನಿವತ್ತು ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಈಸಿಯಾಗಿ ಬೇಗ ಆಗುವಂತಹ ಸಾಂಬಾರು. ಇಲ್ಲಿ ನಾನು ಫಸ್ಟು ಅನ್ನನ ಕೂಗೋಕ್ಕೆ ಅಂತ ಇಟ್ಕೊಂಡೆ. 1.5 ಗ್ಲಾಸ್ ಅನ್ನ ಇಟ್ಟು ನಾನು ಬೇಳೆ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರಿಗೆ ನಾನು 1.5 ಕಪ್ಪಷ್ಟು ಬೇಳೆ ಹಾಕಿ ಅದಕ್ಕೆ 1 ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಅದಕ್ಕೆ ನಾನು ಟೊಮ್ಯಾಟೊ ಮತ್ತು ಸ್ವಲ್ಪ ಅರಶಿನದ ಪುಡಿನ ಹಾಕಿ 1 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ 2 ವಿಷಲ್ನೂ ಕೂಡ ಕೂಗಿಸ್ಕೋಬೋದು. ಬೇಕು ಅಂದರೆ ಇದಕ್ಕೆ 1 ಟೀ ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡು ನಾವು 1 ವಿಷಲ್ ಕೂಗಿಸ್ಕೋಬೋದು. ನಾನಿಲ್ಲಿ ಈ ನೀರಿಗೆ ಬೇಳೆ ಬೇಗ ಚೆನ್ನಾಗಿ ಬೆಂದ್ಕೊಳ್ಳೋದ್ರಿಂದ ನಾನೇನು ಎಣ್ಣೆ ಹಾಕ್ತಾಯಿಲ್ಲ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 1 ಅಥವಾ 2 ವಿಷಲ್ನ ಕೂಗಿಸ್ಕೊತೀನಿ. ತುಂಬ ಈಸಿಯಾಗಿ ಆಗುವಂತಹ ಸಾಂಬಾರಿದು. ಇದಾದಮೇಲೆ ನೋಡಿ 2 ವಿಷಲ್ ಆಯಿತು. ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡು ಬೇಯಿಸ್ಕೊಂಡಾದಮೇಲೆ ಹೀಗೆ ಹೋನಿಸ್ಕೋಬೇಕು. ಆಗ ಒಂಚೂರು ಗಂಟಿರೋದಿಲ್ಲ. ಅದನ್ನು ಬೇಯಿಸ್ಕೊಳ್ಳೋ ತನಕ ಅಷ್ಟೇ. ಬೆಂದಾದಮೇಲೆ ಚೆನ್ನಾಗಿ ಹೋನಿಸ್ಕೊಂಡು ಮುದ್ದೆ ಮಾಡ್ಕೋಬೋದು. ನಾನಿಲ್ಲಿ 4 ಮುದ್ದೆ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗ ಆಗುವಂತಹ ಅಡುಗೆ ಇದು, ಮೂಲಂಗಿ ಬೇಳೆ ಸಾರು ಮತ್ತು ಮುದ್ದೆ. ಹೀಗೆ ನಾನು ಮುದ್ದೆನ ಹೋನಿಸ್ಕೊಂಡು 4 ಮುದ್ದೆನ ಮಾಡಿಕೊಂಡೆ.
ಎಷ್ಟೇ ಬೇಗ ಬೇಗ ಕೆಲಸಗಳನ್ನ ಮಾಡಿಕೊಂಡ್ರೂ ಕೂಡ ಕೆಲಸಗಳು ಒಂದಾದಮೇಲೆ ಒಂದೊಂದು ಬರ್ತಾನೆ ಇರುತ್ತೆ. ಇದೆಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನದ ಊಟದ ಟೈಮೇ ಆಗೋಯಿತು. ಮುದ್ದೆ ಅನ್ನ ಸಾಂಬಾರು ಇವಾಗ ರೆಡಿ ಆಯಿತು. ಇದಕ್ಕೆ ನಾನು ಸೈಡ್ ಡಿಶ್ ಆಗಿ ಪನ್ನೀರ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಬೇಗ ಆಗುವಂಥದ್ದು. ಸಣ್ಣ ಕ್ಯೂಬ್ಸ್ ಆಗಿ ಪನ್ನೀರನ್ನ ಕಟ್ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿ, ಗರಂ ಮಸಾಲ, ಹಾಗೆ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ಉಪ್ಪು, ಹಾಗೆ 1 ಟೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಬೇಕು ಅಂತಂದರೆ ನಾವು ಮೊಸರನ್ನ ಹಾಕೋಬೋದು, ಇಲ್ಲಾಂದರೆ ಬೇಡ, ಆಪ್ಷನಲ್ಲು. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದು ಮ್ಯಾರಿನೇಟ್ ಆಗೋ ತನಕ ನಾನು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಪೀಲ್ ಮಾಡಿ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕ್ಯಾರೆಟ್ ಎಲ್ಲ ತುರಿದು ಅದೊಂದು ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದಂಥ ಪನ್ನೀರನ್ನ ನಾನೀಗ 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. 5ರಿಂದ 6 ನಿಮಿಷ ಸಾಕು. ಇದನ್ನು ಬೇಯಿಸ್ಕೊಂಡ್ರೆ ಪನ್ನೀರ್ ರೆಡಿ ಆಗುತ್ತೆ. ಈಗ ಮಧ್ಯಾಹ್ನದ ಬಿಸಿ ಬಿಸಿ ಅಡುಗೆ ರೆಡಿ. ಮುದ್ದೆ, ಮೂಲಂಗಿ ಬೇಳೆ ಸಾಂಬಾರು, ಅನ್ನ ಮತ್ತು ಪನ್ನೀರು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.